ಭಟ್ರೆ ಒಂಟಿ ಆಯಿತು. ಹಾಯ್ ಹಾಯ್. ಭಟ್ರೆ ಇನ್ನೊಂಟಿ ಟೀ ಬೇಡ ಮಗ. ಭಟ್ರೆ ಒಂದೇ ಸಾಕು. ಬೆಳಿಗ್ಗೆ ಬಂದ್ಬಿಡ್ತಾರೆ, ಟೈಮ್ ವೇಸ್ಟ್ ಮಾಡೋಕ್ಕೆ. ಎಲ್ಲಿ ಇಷ್ಟೊತ್ತಾಯ್ತು ಬರಲೇ ಇಲ್ಲ. ಟೀ ತಗೊಳ್ಳಿ. ನೋಡಲೇ ಇಲ್ವಲ್ಲ. ಈ ಆಟೋದಲ್ಲಿ ಕೂತವಳು ತುಂಬ ಟೈಮ್ ಆಗೋಗಿತ್ತು. ಥ್ಯಾಂಕ್ಸ್ ಡ್ರಾಪ್ ಮಾಡಿ. ಇಟ್ಸ್ ಓಕೆ. ಬಾಯ್. ಬಾಯ್. ಹಾಯ್ ಬಿಂದು. ಹಾಯ್. ಮನೆಗಾ? ಹಾಂ, ಮನೆಗೆ ಹೋಗ್ತಿದ್ದೆ. ಬನ್ನಿ ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೋಗ್ತೀನಿ. ಪರವಾಗಿಲ್ಲ ಬನ್ನಿ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ಕೂತ್ಕೊಳ್ಳಿ, ಪರವಾಗಿಲ್ಲ, ಡ್ರಾಪ್ ಮಾಡ್ತೀನಿ.
ಬೆಳಗ್ಗೆ ಪಿಕಪ್ ನನ್ನ ಕೈಲಿ, ಇವಾಗ ಡ್ರಾಪ್ ಅವನ ಕೈಲಾ? ಮಾಡ್ತೀನಿ ಇರು. ನಟ ಎಲ್ಲೋ ಇದೆಯಾ? ಏಯ್ ಇರೋ, ಇಲ್ಲೇ ಯಾರಿಗೋ ಚಟ್ಟ ಕಟ್ಟಕ್ಕೆ ಬಂದಿದ್ದೀನಿ. ಎಲ್ಲೋ ಇದೆಯಾ? ನಾನೇ ಪ್ರಾಬ್ಲಮಲ್ಲಿ ಇದ್ದೀನಿ, ಇಡಪ್ಪ ನೀನು. ಲೇ ವಲಂಗ, ಅರ್ಜೆಂಟಾಗಿ ಎಲ್ರೂ ಕರ್ಕೊಂಡು ಬಾರತ್ರ ಬರೋ. ಎಲ್ರೂ ಇದ್ದೀರಾ? ಎಷ್ಟೊತ್ತಲ್ಲ ಕಾಯ್ದು ಬರಲ ಒಳಗೆಲ್ಲ. ಮಕ್ಳ ಆಗ್ಲೇ ಒಳಗೆ ಸೇರ್ಕೊಂಡಿದ್ದೀರಾ? ಬಂದೇ ಇರ್ರಿ. ನನ್ನ ಮಕ್ಕಳು ಆಗ್ಲೇ ಬಂದು ಕೂತ್ಕೊಂಡು ಕುಡಿತಾವ್ರೆ. ಮಕ್ಳು ಕಷ್ಟಕ್ಕೆ ಅಂದರೆ ಯಾವನು ಬರಲ್ಲ, ಕುಡಿಯೋಕ್ಕೆ ಅಂದರೆ ಎಲ್ಲವನ್ನೂ ಬರ್ತಾನೆ. ಪುನಿ ಬಾರ ಮಚ್ಚ ಕೂತ್ಕೋ. ಏ ಗುರು, ಏನೋ ಹೇಳ್ತಿದ್ದಲ್ಲ, ಯಾವನ ಅವನು? ಇವಾಗ ಯಾರಿಗೆ ಚಟ್ಟ ಕಟ್ಟಬೇಕು? ಅಪ್ಪ ಗುರು, ನಿಂದೇನು ಪ್ರಾಬ್ಲಮ್ಮು? ಅದೇ ಮಚ್ಚ, ಈ ಸುನಿದೆ ನನಗೆ ತಲೆನೋವು ಕಣೋ. ಲೋ ಮಗ, ಅವನು ನಿನ್ನ ದೋಸ್ತ್ ಅಲ್ವೇನಾ? ಅವನೇನೋ ಮಾಡ್ದ ಅಂಥದ್ದು? ಅದೇ ಮಚ್ಚ, ಅವ್ನು ನನ್ನ ಹುಡುಗಿಗೆ ಕಾಳಾಗ್ತವನೆ ಕಣೋ. ಅವ್ನು ಕಾಳಾರ ಹಾಕ್ಲಿ ಕಣ್ಣಾರ ಹಾಕ್ಲಿ, ನಿಮ್ಮ ಹುಡುಗಿ ಸ್ಟ್ರಿಕ್ಟ್ ಆಗಿದ್ರೆ ನಿಂಗೆ ಸಿಗ್ತಾಳೆ ಬಿಡೋ. ಲವ್, ದೋಸ್ತಿ ಅಂದ್ಬಿಟ್ಟು ದೋಸ್ತಿ ಆಸ್ತಿ ಮೇಲೆ ಕಣ್ಣಾಕಕ್ಕೆ ಬಂದರೆ ಕುಸ್ತಿ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ ಮಚ್ಚ? ಇವಾಗ ಏನು ನಿನ್ನ ಪ್ರಾಬ್ಲಮ್ಮು? ಸಾಲ್ವ್ ಮಾಡ್ಬೇಕು ತಾನೆ? ಏಯ್ ಎದ್ರು. ಹೇ ಪುನಿ, ಹಾಕ ಫೋನು. ಜೀವನ. ಹಲೋ, ಎಲ್ಲೋ ಇದೆಯಾ? ಯಾರು ನೀನು? ನಾನು ಯಾರು ಅಂತ ಗೊತ್ತಾಗಬೇಕು ಅಂದರೆ ಸರಿಯಾಗಿ ಕೇಳಿಸ್ಕೊ. ನಮ್ಮ ಪುನಿ ಹುಡುಗಿನ ಸೈಲೆಂಟಾಗಿ ಬುಟ್ಟಿಗೆ ಹಾಕ್ಕೊಂಡಿದ್ಯಾ? ನಾನು ವೈಲೆಂಟಾಗಿ ವಾರ್ ಮಾಡ್ಕಿನ ಮುಂಚೆ ಬಂದು ಬಿಟ್ಬಿಡು. ನಿನ್ನ ಕೈಯಲ್ಲಿ ಏನು ಕಿತ್ಕೊಳಕ್ಕಾಗುತ್ತೆ? ಬೇಡ. ಬೇಕೋ? ಬೇಡ. ಬೇಕೋ? ಬೇಡ. ಬೇಕೋ? ನಿನಗೆ ಬೇಕು ಅಂತಂದ್ರೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಬಾರ ಆ ಕಡಕ್ಕೆ. ಬೇಡ ಅಂದರೆ ಬೆಸ್ಟ್ ಹೊತ್ಕೊಂಡು ಮನೇಲಿ ಇದ್ಬಿಡು. ಎಲ್ಲೋ ಇದೆಯಾ? ಗ್ರೌಂಡಿಗೆ ಬರೋ. ಬರ್ತೀನಿರೋ. ಹುಡುಗಿನೇ ಬೇಕಿಲ್ಲ ನೋಡೇ ಬಿಡ. ಹಿಂದೆ ನೋಡು, ಹಿಂದೆ ನೋಡು, ಹಿಂದೆ ನೋಡು. ಇದಳೇ ಕಂಡೋಸ್ಕರ ಅದ್ಯಾಕೋ ಸಾಯ್ತೀರಾ? ಹಾರ್ಟು ಕೊಡ್ದೋಳ್ಗೋಸ್ಕರ ಹಾರ್ಟ್ ನಿಂತೋಗೋ ಥರ ಬಡ್ದಾಡ್ಕೊಂಡ್ ಬಂದಿದ್ದೀರಲ್ಲ, ಥೂ, ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಆಗಲ್ವಾ? ಅವರೇ ಇಲ್ಲ ಅಂದಿದ್ರೆ ಇವತ್ತು ನಿಮ್ಮ ಹಾರ್ಟ್ ಬೀಟ್ ನಿಂತೋಗ್ತಿತ್ತಲ್ರೋ. ಯಾರು ಮೇಡಮ್ ಅವರು? ಸಾರ್ವಜನಿಕರಿಗೆ ಅಕ್ಕಪಕ್ಕದವ್ರಾಗ್ಲಿಲ್ಲ ಅಂದ್ರು ಆಟೋದವರೇ ಆಗೋದು. ಆಟೋ ಡ್ರೈವರ್. ನೀವ್ಯಾರೋ ನಮಗೆ ಗೊತ್ತಿಲ್ಲ. ಆದರೂ ಸರಿಯಾದ ಟೈಮಿಗೆ ಬಂದು
ಹಾಸ್ಪಿಟ್ಲಿಗೆ ಸೇರಿಸಿ ನಮ್ಮ ಜೀವ ಉಳಿಸಿದ್ದೀರಾ. ಯಾರೋ ಏನೋ ಅಲ್ಲ, ಒಂದು ಮಾತು ಹೇಳ್ತೀನಿ ಕೇಳಿ. ಚಿಕ್ಕಂದಿಯಿಂದ ಜೊತೆಗೆ ಓದಿ, ಜೊತೆಗೆ ಆಡಿ, ಜೊತೆಗೆ ಬೆಳೆದು, ಜೊತೆಗೆ ತಿಂದು, ಜೊತೆಗೆ ಇರ್ತೀರಾ. ಯಾರೋ ಕಣ್ಮುಂದೆ 5 ನಿಮಿಷ ಪಾಸ್ ಆಗೋದೊಳಗೋಸ್ಕರ ಈ ರೇಂಜಿಗೆ ಹೊಡೆದಾಡ್ಕೊಂಡು ಗೇಟ್ ಪಾಸ್ ತಗೊಳಕ್ಕೆ ಬೆಡ್ ಮೇಲೆ ಬಂದು ಬಿದ್ದಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಹೆಣ್ಣು ಹೊನ್ನು ಮಣ್ಣು ಯಾವುದ್ರಿಂದನೂ ಯಾವತ್ತೂ ನಾವಾಗಿಯೇ ಹೋಗ್ಬಾರ್ದು. ಒಂದು ವೇಳೆ ಹೋದ್ರೆ ನಮ್ಮಂತ್ಯ ನಮ್ಮ ಕೈಲೇ. ಎಲ್ಲ ತಾನಾಗಿ ಹೋದ್ರೆ ಮಾತ್ರ ಅದು ನಮ್ಮ ಸ್ವಂತ. ಇವಾಗ ನಿಮ್ಮ ಟೈಪ್ ಚೆನ್ನಾಗಿದೆ, ಎಲ್ಲ ಮರೆತು ಖುಷಿಯಾಗಿರಿ. ಸಾರಿ ಸುನಿ, ಸಾರಿ ಪುನಿ. ಇನ್ಯಾರಿಗೋಸ್ಕರನೂ ನಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಅದು ಸರಿ, ನಮ್ಮ ಲವ್ ಸ್ಟೋರಿ ನಿಮ್ಗೆ ಹೆಂಗೆ ಗೊತ್ತು? ನಿಮ್ಮ ಲವ್ ಸ್ಟೋರಿನೂ ಗೊತ್ತು, ನಿಮ್ಮ ಹುಡುಗಿನೂ ಗೊತ್ತು. ಹೇಗೆ? ಅವಳು ನಿಮ್ಮ ಹುಡುಗಿ ಅಲ್ಲ, ಮತ್ತೆ ನನ್ನ ಹುಡುಗಿ. ಆಟೋ ಎಲ್ಲಿಗೆ? ಮುಂಡುಪಳ್ಯ ಬರ್ತೀರಾ? ಬನ್ನಿ. ನೀವು ಆಟೋದವರು ತುಂಬ ಒಳ್ಳೆಯವರು. ಹೌದು ಬಿಡಿ, ನಾವು ಹಂಗೆ ಡವ್ ಮಾಡೋದು. ನಿಮ್ಮನ್ನ ನಾನು ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡಿದ್ದೆ, ಬಟ್ ನೀವು ಫ್ರೆಂಡ್ಶಿಪ್ನ ಲವ್ ಅಂತ ತಿಳ್ಕೊಂಡು ಈ ರೀತಿ ಮಾಡ್ಕೊಂಬಂದಿದ್ದೀರಲ್ಲ, ಇದು ಸರಿನಾ? ಅವಳ ಫ್ರೆಂಡ್ಶಿಪ್ನ ಲವ್ ಅಂತ ತಿಳ್ಕೊಂಡು ತಪ್ಪು ಮಾಡಿದ್ವಿ, ಬಟ್ ನಿಜವಾದ ಪ್ರೀತಿ ಅವರಿಬ್ಬರಲ್ಲಾಗಿದೆ. ಆಲ್ ದ ಬೆಸ್ಟ್. ಎಲ್ಲರೂ ಟೈಮ್ ಚೆನ್ನಾಗಿದೆ ಅಂತ ಅವರೇ ಅಂದ್ಕೊಂಡಿರ್ತಾರೆ. ಈ ಟೈಮ್ ಅನ್ನೋದು ಯಾರ ಕಡೆ ಯಾವಾಗ ತಿರುಗುತ್ತೋ ಗೊತ್ತಾಗಲ್ಲ. ಎಲ್ಲರೂ ಕೆಟ್ಟ ಟೈಮ್ಗೆ ಬಲಿಯಾಗದೆ ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾ ಇರಿ. ನಿಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಗುಡ್ ಲಕ್ ಯು ಆಲ್.